ನಮಸ್ಕಾರ ಸ್ನೇಹಿತರೆ. ಸಿಂಹ ರಾಶಿಯವರು ಎಲ್ಲದರಲ್ಲೂ ಮುಂದಿರಬೇಕು ಅನ್ನುವಂತಹ ಸ್ವಭಾವದವರು. ಆದರೂ ಕೂಡ ಅದೃಷ್ಟ ಕೈ ಹಿಡಿತಿಲ್ಲ ಅನ್ನೋ ಹಾಗಿದ್ರೆ ಸಿಂಹ ರಾಶಿಯವರ ಲಕ್ ಸೀಕ್ರೆಟ್ ಏನು, ಹೇಗೆ ಜೀವನದಲ್ಲಿ ಯಶಸ್ಸು ಪಡೆಯಬೇಕು ಅಂತ ಪರಿಪೂರ್ಣವಾಗಿ ತಿಳಿಸಿಕೊಡ್ತೀನಿ. ಅದಕ್ಕೂ ಮುನ್ನ ನೀವು ಸಿಂಹ ರಾಶಿಯವರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಜ್ಯೋತಿಷ್ಯ ದರ್ಶನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಿಮ್ಮ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರು, ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಡಿಸ್ಪ್ಲೇ ಮೇಲೆ ಕಾಣುವ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ. ಸಿಂಹ ರಾಶಿಯಲ್ಲಿ ಜನಿಸಿದ ಜನರು ಯಾವುದೇ ಕೆಲಸವನ್ನ ಹೃದಯದಿಂದ ಮಾಡುತ್ತಾರೆ. ಈ ರಾಶಿಯ ಜನರು ಮಾತನಾಡಲು ಇಷ್ಟಪಡುತ್ತಾರೆ. ಇವರು ಸುತ್ತಿ ಬಳಸಿ ಏನನ್ನೂ ಹೇಳುವುದಿಲ್ಲ, ಅದು ಅವರಿಗೆ ಇಷ್ಟವಾಗುವುದಿಲ್ಲ ಕೂಡ. ಹಾಗಾಗಿ ಸಿಂಹ ರಾಶಿಯವರು ಸಂಬಂಧದಲ್ಲಿ ತೊಂದರೆಗೆ ಸಿಲುಕುತ್ತಾರೆ. ಈ ರಾಶಿಯ ಜನರು ಮೌನವಾಗಿರಲು ಇಷ್ಟಪಡುವುದಿಲ್ಲ. ಸೂರ್ಯದೇವನ ಪ್ರಭಾವದಿಂದಾಗಿ ಸಿಂಹ ರಾಶಿಯ ಜನರು ಸಂಘಟನೆಯಲ್ಲಿ ಸಾಕಷ್ಟು ಶಕ್ತಿಯನ್ನು ವ್ಯಯಿಸುತ್ತಾರೆ. ಅವರ ಕುಟುಂಬದ ಸುರಕ್ಷತೆ ಮತ್ತು ಅವರ ಸುರಕ್ಷತೆಗೆ ಬದ್ಧರಾಗಿರುತ್ತಾರೆ. ಕಾಡಿನ ರಾಜ ಸಿಂಹ ಅಂದರೆ ಈ ಸಿಂಹ ರಾಶಿಯವರು ಒಬ್ಬ ನೇತೃತ್ವ, ಒಳ್ಳೆಯ ಪೊಸಿಷನ್ನಲ್ಲಿ ಇರುವಂತಹ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಶಕ್ತಿ ಖಂಡಿತವಾಗಲೂ ಇವರಿಗೆ ಇದ್ದೇ ಇರುತ್ತೆ. ಇಂತಹ ಸಿಂಹ ರಾಶಿಯವರಿಗೆ ರಾಜನಿಗೆ ಕಷ್ಟ ಬಂದು ಬಿಟ್ಟಿದೆ. ಈ ಕಷ್ಟದಿಂದ ಹೊರಬರಬೇಕಾದ್ರೆ ಏನು ಮಾಡಬೇಕು? ಸಿಂಹ ರಾಶಿಯವರ ಜೀವನದಲ್ಲಿ ಯಾವ ರೀತಿಯ ಕಷ್ಟಗಳು ಬರುತ್ತೆ, ಅದನ್ನು ಯಂತ್ರ ಮಂತ್ರ ತಂತ್ರದಿಂದ ಹೇಗೆ ಪರಿಹರಿಸಿಕೊಳ್ಳಬೇಕು ಅಂತ ಪರಿಪೂರ್ಣವಾದ ಪರಿಹಾರಗಳನ್ನು ಒಂದೊಂದಾಗಿ ತಿಳಿಸಿಕೊಡ್ತೀನಿ. ವಿಡಿಯೋವನ್ನು ಕೊನೆವರೆಗೂ ನೋಡಿ. ಮೊದಲನೆಯದಾಗಿ ಸಿಂಹ ರಾಶಿಯವರ ಎಲ್ಲ ಕಷ್ಟಗಳು ಒಂದೇ ಸಲ ಪರಿಹಾರ ಆಗಬೇಕು. ಏನು ಮಾಡಬೇಕು ಅಂತ ಅಂದರೆ ಸಿಂಪಲ್ ಟ್ರಿಕ್ ಅನ್ನು ತಿಳಿಸಿಕೊಡ್ತೀನಿ. ವ್ಯಾಪಾರ ವ್ಯವಹಾರಕ್ಕೆ ಅನುಗುಣವಾಗಿರುವಂತಹ ಪರಿಹಾರ, ಗಂಡ ಹೆಂಡತಿ ನಡುವೆ ನಡೆಯುತ್ತಿರುವ ಸಮಸ್ಯೆಗೆ ಪರಿಹಾರ, ಹಾಗೂ ವಿದ್ಯಾರ್ಥಿಗಳಿಗೆ, ವ್ಯಾಪಾರಿಗಳಿಗೆ ಎಲ್ಲರೂ ಕೂಡ ಈ ಪರಿಹಾರಗಳನ್ನು ಮಾಡೋದನ್ನು ಮರೆಯಬೇಡಿ. ಕೆಲವೊಬ್ಬರ ಜಾತಕದಲ್ಲಿ ರಾಜಯೋಗ ಇದ್ದರೂ ಕೂಡ ಸಾಮಾನ್ಯ ವ್ಯಕ್ತಿಯ ಥರ ಜೀವನವನ್ನು ನಡೆಸ್ತಾ ಇರ್ತಾರೆ. ಇನ್ನು ಕೆಲವರ ಜೀವನದಲ್ಲಿ ಯಾವುದೇ ಯೋಗವಿಲ್ಲದಿದ್ದರೂ ಕೂಡ ದಿನದಿಂದ ದಿನಕ್ಕೆ ಉತ್ತರೋತ್ತರ ಅಭಿವೃದ್ಧಿಯನ್ನು ಪಡೆದುಕೊಳ್ತಾ ರಾಜರಂತೆ ಜೀವನವನ್ನು ನಡೆಸ್ತಾ ಇರ್ತಾರೆ. ಇದಕ್ಕೆ ಕಾರಣ ನಾವು ಯಾವ ದಾರಿಯಲ್ಲಿ ಹೋದರೆ ಸಕ್ಸಸ್ ಸಿಗುತ್ತೆ ಅಂತ ಅವರ ಜಾತಕವನ್ನು ನೋಡಿ ಕೆಲವರು ತಿಳಿದುಕೊಂಡಿರುತ್ತಾರೆ. ಜಾತಕವಿಲ್ಲದಿದ್ದರೂ ಕೂಡ ಪ್ರಶ್ನೆಶಾಸ್ತ್ರದ ಮುಖಾಂತರ ಭವಿಷ್ಯವನ್ನು ನೀವು ತಿಳಿದುಕೊಳ್ಳಬಹುದು. ಮುಖ್ಯವಾಗಿ ನಾವು ತಿಳಿದುಕೊಳ್ಳಬೇಕಾಗಿರೋದು ಈ ಸಿಂಹ ರಾಶಿಯ ಅಧಿಪತಿ ಯಾರು ಅಂತ. ಸಿಂಹ ರಾಶಿಯ ಅಧಿಪತಿ ಸೂರ್ಯ ಆಗಿರ್ತಾನೆ. ಸಿಂಹ ರಾಶಿಯವರು ಮಾಣಿಕ್ಯ ರತ್ನವನ್ನು ಧರಿಸುವುದರಿಂದ ಅವರ ಜಾತಕದಲ್ಲಿ ಸೂರ್ಯ ಆಕ್ಟಿವ್ ಆಗ್ತಾನೆ. ಆದರೆ ನೀವು ನೋಡಬೇಕಾದ ವಿಚಾರವೇನಪ್ಪ ಅಂದರೆ ಸೂರ್ಯ ಒಳ್ಳೆ ಸ್ಥಾನದಲ್ಲಿದ್ದಾನ ಅಥವಾ ದುಸ್ಥಾನದಲ್ಲಿದ್ದಾನ ಅಂತ ಮೊದಲು ನೋಡಿ, ಆ ನಂತರ ನೀವು ರತ್ನವನ್ನು ಧರಿಸಬೇಕಾಗುತ್ತೆ. ಯಾಕಂದರೆ ರತ್ನ ಪಾಸಿಟಿವ್ ಎನರ್ಜಿಯನ್ನು ಕೂಡ ಆಕ್ಟಿವೇಟ್ ಮಾಡುತ್ತೆ, ಜೊತೆಗೆ ನೆಗೆಟಿವ್ ಎನರ್ಜಿಯನ್ನು ಕೂಡ ಆಕ್ಟಿವೇಟ್ ಮಾಡುತ್ತೆ. ಆದ್ದರಿಂದ ಸೂರ್ಯ ಒಳ್ಳೆ ಸ್ಥಾನದಲ್ಲಿದ್ದರೆ ಮಾಣಿಕ್ಯವನ್ನು ಧರಿಸಿಕೊಳ್ಳಿ. ಸೂರ್ಯ ದಶೆಯ ನಡೆಯುತ್ತಿದ್ದರೆ ಮಾಣಿಕ್ಯವನ್ನು ಧರಿಸಿಕೊಳ್ಳಿ. ಖಂಡಿತವಾಗಿಯೂ ಸಿಂಹ ರಾಶಿಯವರು ಇದರಿಂದ ಅಭಿವೃದ್ಧಿಯನ್ನು ಪಡೆಯುತ್ತೀರಾ. ಇನ್ನು ಸಿಂಹ ರಾಶಿಯವರು ಕಳೆದ 2-3 ವರ್ಷದಿಂದ ಬಹಳ ಕಷ್ಟವನ್ನು ನೋಡ್ತಾ ಇದ್ದಾರೆ, ಬಹಳ ಕಷ್ಟವನ್ನು ಎದುರಿಸುತ್ತಾ ಇದ್ದಾರೆ. ಇದಕ್ಕೆ ಮೂಲವಾಗಿರುವಂತಹ ಕೆಲವು ಕಾರಣಗಳು, ಯಾಕೆ ಅವರು ಕಷ್ಟವನ್ನು ಅನುಭವಿಸುತ್ತಿದ್ದಾರೆ ಅಂತ ನೋಡಿ ಅದಕ್ಕೆ ಸೂಕ್ತವಾಗಿರುವಂತಹ ಪರಿಹಾರವನ್ನು ತಿಳಿಸಿಕೊಡ್ತಾ ಇದ್ದೀನಿ. ಮೂಲವಾಗಿ ನೋಡುವುದಾದರೆ ಸಿಂಹ ರಾಶಿಯವರಿಗೆ ಆಜ್ಞೆ ಮಾಡುವಂತಹ ಶಕ್ತಿ, ಅಂದರೆ ಸಿಂಹ ರಾಶಿಯವರು ಯಾವತ್ತಿದ್ದರೂ ಬಾರ್ನ್ ಲೀಡರ್ಸ್ ಥರ ಇರ್ತಾರೆ. ಜನರ ನೇತೃತ್ವ ವಹಿಸಿಕೊಳ್ಳುವಂತಹ ಶಕ್ತಿ ಅವರಿಗಿರುತ್ತೆ. ಡಿಸಿಷನ್ ಮೇಕಿಂಗ್ ಪವರ್ ಈ ಸಿಂಹ ರಾಶಿಯವರಿಗೆ ಜಾಸ್ತಿ ಇರುತ್ತೆ. ನಾಯಕತ್ವ, ಗಾಂಭೀರ್ಯತೆ ಎಲ್ಲವೂ ಕೂಡ ಇವರಿಗೆ ಅತಿಯಾಗೇ ಇರುತ್ತೆ. ಯಾವುದೇ ಕೆಲಸವಾದರೂ ಕೂಡ ಒಂದೊಳ್ಳೆ ಡಿಸಿಷನನ್ನು ತುಂಬ ಬೇಗ ತೆಗೆದುಕೊಳ್ತಾರೆ. ನೀವು ಪಾಸಿಟಿವ್ ವೇನಲ್ಲಿ ಆ ಡಿಸಿಷನನ್ನು ತೆಗೆದುಕೊಳ್ತೀರಾ. ಒಂದು ನ್ಯಾಯ, ನೀತಿ, ಧರ್ಮ ಅನ್ನುವಂಥದ್ದನ್ನು ಪರಿಪೂರ್ಣವಾಗಿ ಪಾಲಿಸುವಂಥವರು ಈ ಸಿಂಹ ರಾಶಿಯವರಾಗಿರುತ್ತಾರೆ. ಹಾಗೆ ಯಾವುದೇ ಕಾರಣಕ್ಕೂ ಅಡ್ಡದಾರಿ ಹಿಡಿಯುವಂತಹ ಮನಸ್ಥಿತಿ ಸಿಂಹ ರಾಶಿಯವರಿಗಿರುವುದಿಲ್ಲ. ಅದರ ಜೊತೆಯಲ್ಲಿ ಸಿಂಹ ರಾಶಿಯವರ ವಿಶೇಷ ಗುಣ ಏನು ಅಂತ ಅಂದರೆ ಯಾವುದೇ ಕೆಲಸ ಕೊಟ್ಟರೂ ಕೂಡ ಅದನ್ನು ಪರಿಪೂರ್ಣವಾಗಿ ನಿಷ್ಠೆಯಿಂದ ಮಾಡಿ ಮುಗಿಸುವಂತಹವರು. ಅಧಿಕಾರ ಇವರನ್ನು ಹುಡುಕಿಕೊಂಡು ಬರುತ್ತೆ. ನೀವು ಬೇಕಿದ್ರೆ ಟ್ರೈ ಮಾಡಿ ನೋಡಿ.
ನಿಮ್ಮ ಸುತ್ತಮುತ್ತ ಇರುವವರಲ್ಲಿ ಸಿಂಹರಾಶಿಯವರಿದ್ದರೆ ಅವರ ಜಾತಕ ಒಳ್ಳೆ ಸ್ಥಾನದಲ್ಲಿದ್ದರೆ ಖಂಡಿತವಾಗಲೂ ಕೂಡ ಒಬ್ಬ ಮುಖಂಡ ಆಗಿರ್ತಾನೆ, ಒಬ್ಬ ನಾಯಕ ಆಗಿರ್ತಾನೆ. ಯಾವುದೇ ಒಂದು ವಿಚಾರವಾಗಿದ್ದರೂ ಕೂಡ ಅದನ್ನು ಮುನ್ನಡೆಸಿಕೊಂಡು ಹೋಗುವಂತಹ ಶಕ್ತಿ ನಿಜವಾಗಲೂ ಈ ಸಿಂಹರಾಶಿಯವರಲ್ಲಿ ಖಂಡಿತವಾಗಲೂ ಇರುತ್ತೆ. ತುಂಬ ಕಾನ್ಫಿಡೆನ್ಸ್ ಆಗಿ ಎಲ್ಲ ಕೆಲಸವನ್ನ ಮಾಡ್ತಾರೆ. ಯಾವುದೇ ಒಂದು ವಿಚಾರವಿದ್ದರೂ ಕೂಡ ತನ್ನಲ್ಲಿರುವ ಆತ್ಮವಿಶ್ವಾಸವನ್ನು ಒಗ್ಗೂಡಿಸಿ ಧೈರ್ಯದಿಂದ ಹೋಗಿ ಮುನ್ನುಗ್ಗಿ ಮಾಡುವಂಥ ಕೆಲಸ ಎಲ್ಲವೂ ಕೂಡ ಸಿಂಹರಾಶಿಯಲ್ಲಿ 100% ಇದೆ ಅಂತಾನೆ ಅನ್ನಬಹುದು. ಆದರೂ ಕೂಡ ಈ ಸಿಂಹರಾಶಿಯವರಲ್ಲಿ ಕೆಲವೊಂದು ವರ್ಷಗಳಿಂದ ಇತ್ತೀಚೆಗೆ ಬಹಳ ಕಷ್ಟಗಳನ್ನು ಎದುರಿಸುತ್ತಾ ಇರ್ತಾರೆ. ಅಂದರೆ ನಾನೊಬ್ಬ ಲೀಡರ್ ಆಗಿ ಎಲ್ಲವನ್ನ ಎದುರಿಸಬೇಕು ಅನ್ನುವಂತಹ ಶಕ್ತಿ ನಿಮ್ಮಲ್ಲಿದ್ದರೂ ಕೂಡ ಈಗ ನಿಮ್ಮನ್ನು ನೀವು ಲೀಡ್ ಮಾಡೋದೇ ಬಹಳ ಕಷ್ಟವಾಗಿ ಬಿಟ್ಟಿದೆ. ಅದಕ್ಕೆ ಬೇಕಾಗಿರುವ ಮೂಲ ಪರಿಹಾರಗಳನ್ನು ಯಂತ್ರ ಮಂತ್ರ ತಂತ್ರದ ಮೂಲಕ ಒಂದೊಂದಾಗಿ ಪರಿಹಾರ ನೋಡ್ತಾ ಹೋಗೋಣ. ಸಿಂಹರಾಶಿಯವರು ಮಾಡಬೇಕಾದಂತಹ ಯಂತ್ರ ಪರಿಹಾರ ಏನಂದ್ರೆ, ನೀವು ಸೂರ್ಯ ಯಂತ್ರವನ್ನು ಸ್ಥಾಪಿಸಬೇಕಾಗುತ್ತೆ. ಇದು ಖಂಡಿತವಾಗಲೂ ಪಾಸಿಟಿವ್ ಎಫೆಕ್ಟ್ಸ್ ಅನ್ನ ಕೊಟ್ಟೇ ಕೊಡುತ್ತೆ. ಈ ಸೂರ್ಯ ಯಂತ್ರವನ್ನ ನಿಮ್ಮ ಮನೆಯಲ್ಲಿ ನೀವು ಪ್ರತಿಷ್ಠಾಪನೆ ಮಾಡುವುದರಿಂದ ಖಂಡಿತವಾಗಲೂ ನಿಮಗೆ ಕಷ್ಟಗಳು ಕಡಿಮೆಯಾಗುತ್ತಾ ಬರುತ್ತೆ. ಈ ಸಿಂಹರಾಶಿಯವರು ನಿಮ್ಮ ಮನೆಯ ಪೂರ್ವ ದಿಕ್ಕು ಅಂದರೆ ಈಸ್ಟ್ ಡೈರೆಕ್ಷನ್ನಲ್ಲಿ ಸೂರ್ಯನ ತಾಮ್ರದ ಬಿಂಬವನ್ನಿಟ್ಟುಕೊಳ್ಳಬೇಕು. ಖಂಡಿತವಾಗಿ ಇದನ್ನ ಸಿಂಹರಾಶಿಯವರಿಟ್ಟುಕೊಂಡರೆ ನಿಮಗೆ ಒಳ್ಳೆ ಎಫೆಕ್ಟ್ ಕೊಟ್ಟೇ ಕೊಡುತ್ತೆ. ಇನ್ನು ಯಂತ್ರವನ್ನು ಕೂಡ ಸ್ಥಾಪನೆ ಮಾಡುವುದರಿಂದ ಅತಿ ಹೆಚ್ಚಾಗಿ ನಿಮಗೆ ಬರುವಂತಹ ಕಷ್ಟಗಳು ಕಡಿಮೆಯಾಗುತ್ತೆ. ಈ ತಂತ್ರ ಪ್ರಯೋಗ ಯಾರ್ಯಾರು ಮಾಡಬಹುದು ಮತ್ತು ಯಾರು ಮಾಡಿದರೆ ಇದು ಒಳ್ಳೆಯ ಉಪಯೋಗ ಆಗುತ್ತೆ ಅಂತ ಹೇಳೋದಾದರೆ, ಸಿಂಹರಾಶಿಯವರು ಯಾರಾದರೂ ನಿಮ್ಮ ಜೀವನದಲ್ಲಿ ಬಿಸ್ನೆಸ್ ಮಾಡ್ತಾ ಇರ್ತಾರೆ, ಆ ವ್ಯವಹಾರದಲ್ಲಿ ವಹಿವಾಟಿನಲ್ಲಿ ನಿಮಗೆ ಹಿನ್ನಡೆ ಆಗ್ತಾ ಇದ್ರೆ, ಶತ್ರು ಬಾಧೆ, ಶತ್ರುಗಳು ತುಂಬ ಕಾಟ ಕೊಡ್ತಾ ಇದ್ರೆ, ಶತ್ರುಗಳು ನಿಮಗೆ ಬೆಂಬಿಡದೆ ಕಾಡ್ತಾ ಇದ್ರೆ, ನಿಮ್ಮ ಮೇಲೆ ಕೇಸ್ ಹಾಕಿದ್ದಾರೆ, ಕೇಸ್ ಕೋರ್ಟ್ನಲ್ಲಿ ನಡೀತಾ ಇದೆ, ಅಥವಾ ಮನೆಯಲ್ಲೇ ಶತ್ರು ಕಾಟ ಜಾಸ್ತಿ ಆಗಿದೆ, ಎಲ್ಲರೂ ಕೂಡ ಬೆನ್ನಿಗೆ ಚೂರಿ ಹಾಕುವವರೇ, ಎದುರು ನಿಂತು ಮಾತನಾಡುವ ಧೈರ್ಯ ಯಾರಿಗೂ ಇಲ್ಲ. ಆದರೆ ಹಿಂದೆಯಿಂದ ಆಡಬೇಕಾದ ಆಟಗಳನ್ನು ಸಿಂಹರಾಶಿಯವರ ಬೆನ್ನ ಹಿಂದೆ ಆಡ್ತಾ ಇರ್ತಾರೆ. ತುಂಬ ಸಮಸ್ಯೆಗಳಿದೆ ಅನ್ನುವವರಿಗೆ ಈ ತಂತ್ರ ಪ್ರಯೋಗ ತುಂಬ ಚೆನ್ನಾಗಿದೆ ಅಂತಾನೆ ಹೇಳಬಹುದು. ಇದನ್ನು ಮಾಡುವುದರಿಂದ ನೀವು ಉತ್ತಮವಾದ ಫಲವನ್ನು ನಿರೀಕ್ಷಿಸಬಹುದು. ಹಾಗೆ ಈ ತಂತ್ರ ಪ್ರಯೋಗ ಅಂದರೆ 1 kg ಗೋಧಿಯನ್ನು ತೆಗೆದುಕೊಂಡು ಸೂರ್ಯ ಗಾಯತ್ರಿ ಮಂತ್ರವನ್ನು ಜಪ ಮಾಡಬೇಕಾಗುತ್ತೆ. ಭಾಸ್ಕರಾಯ ವಿದ್ಮಹೆ ಮಹಾದ್ಯುತಿಕರಾಯ ಧೀಮಹಿ ತನ್ನೋ ಆದಿತ್ಯಾಯ ಪ್ರಚೋದಯಾತ್. 1 kgಯಷ್ಟು ಗೋಧಿಯನ್ನು ಬಟ್ಟೆಯಲ್ಲಿ ಕಟ್ಟಿ ತಗೊಳ್ಳಿ. 2 ಕೈ ಸೇರಿಸಿ ಅಂಗೈಯಲ್ಲಿ ಹಿಡಿದುಕೊಳ್ಳಿ. ಹಿಡಿದುಕೊಂಡ ನಂತರ ಈ ಸೂರ್ಯ ಗಾಯತ್ರಿ ಮಂತ್ರವನ್ನು 108 ಬಾರಿ ಜಪವನ್ನು ಮಾಡಿದರೆ ಖಂಡಿತವಾಗಿಯೂ ಕೂಡ ನಿಮಗೆ ಬರುತ್ತಿರುವಂತಹ ತೊಂದರೆಗಳೇನಾದರೂ ಇತ್ತು ಅಂದರೆ ಅದು ಕೂಡ ಪರಿಹಾರವಾಗುತ್ತೆ. ಇದರ ಜೊತೆಯಲ್ಲಿ ಗಂಡ ಹೆಂಡತಿ ಜೀವನ ಅಥವಾ ಪಾರ್ಟ್ನರ್ಶಿಪ್ ಅಲ್ಲಿ ಏನಾದರೂ ಸಮಸ್ಯೆಗಳು ಬರ್ತಾ ಇದೆ ಅಂದರೆ ಈ ಪ್ರಯೋಗವನ್ನು ಮಾಡಿ. ಗಂಡ ಹೆಂಡತಿ ನಡುವೆ ಸಮಸ್ಯೆಗಳು, ಮಕ್ಕಳು ಮಾತು ಕೇಳ್ತಾ ಇಲ್ಲ, ತಂದೆ ತಾಯಿ ಮಾತು ಕೇಳ್ತಾ ಇಲ್ಲ ಅಂದರೆ, ಅಥವಾ ನೀವು ಅಂದುಕೊಂಡ ಕೆಲಸ ಆಗ್ತಾ ಇಲ್ಲ, ಹಣಕಾಸಿನ ಸಮಸ್ಯೆ ಆಗ್ತಾ ಇದೆ ಅಂದರೆ ಈ ಮಂತ್ರವನ್ನು ಪ್ರಯೋಗವನ್ನು ಮಾಡಿದರೆ ಸಾಕು, ಖಂಡಿತವಾಗಲೂ ಶೀಘ್ರ ಪರಿಹಾರ ನಿಮಗೂ ಕೂಡ ಸಿಗುತ್ತೆ. ಜಪಕುಸುಮ ಸಂಕಾಶಂ ಕಾಶ್ಯಪೇಯಂ ಆದ್ಯುತಿಂ ತಮೋರಿಂ ಸರ್ವ ಪಾಪಜ್ಞಂ ಪ್ರಣತೋಸ್ಮಿ ದಿವಾಕರಂ. ಈ ಮಂತ್ರವನ್ನು ನೀವು ಜಪ ಮಾಡುವುದರಿಂದ ಗಂಡ ಹೆಂಡತಿ ನಡುವೆ ಬರುತ್ತಿರುವಂತಹ ಸಮಸ್ಯೆಗಳು ಎಲ್ಲವೂ ಕೂಡ ನಿವಾರಣೆಯಾಗುತ್ತೆ. ಹಾಗೂ ಸಿಂಹ ರಾಶಿಯವರ ಜೀವನದಲ್ಲಿ ಡೆವಲಪ್ಮೆಂಟ್ ಆಗುತ್ತೆ, ಮನೆಯಲ್ಲಿ ಶಾಂತಿ ಅನ್ನೋದು ನೆಲೆಸುತ್ತೆ. ಈ ಮಂತ್ರವನ್ನು ನೀವು 108 ಬಾರಿ ಜಪ ಮಾಡಿದರೆ ನಿಮಗೆ ಬರುವಂತಹ ಕಷ್ಟಗಳು ಪೂರ್ಣ ನಿವಾರಣೆಯಾಗುತ್ತೆ. ಓಂ ಹ್ರಾಂ ಹ್ರೀಂ ಹ್ರೌಂ ಸಹ ಸೂರ್ಯಾಯ ನಮಃ. ಈ ಮಂತ್ರವನ್ನು ಹೇಳ್ತಾ ಸೂರ್ಯನಿಗೆ ಅರ್ಘ್ಯವನ್ನು ನೀಡಬೇಕು. ಅಂದರೆ ಸೂರ್ಯೋದಯ ಆಗುವಂತಹ ಸಂದರ್ಭದಲ್ಲಿ 1 ತಾಮ್ರದ ಚೊಂಬಲ್ಲಿ ನೀರನ್ನು 2 ಕೈಗಳಿಂದ ಸೂರ್ಯನಿಗೆ ಅರ್ಘ್ಯ ನೀಡಬೇಕು. ನೀವು ನಿಮ್ಮ ಮನೆಯಲ್ಲೇ ನಿಂತುಕೊಂಡು 3 ಬಾರಿ ಕೊಡುವುದರಿಂದ ಪ್ರತಿನಿತ್ಯ ಕೊಟ್ಟುಕೊಂಡು ಬಂದರೆ ನಿಮ್ಮ ಜಾತಕದಲ್ಲಿ ಸೂರ್ಯ ಏನಾದರೂ ಕೆಟ್ಟ ಸ್ಥಾನದಲ್ಲಿದ್ದು ನಿಮಗೆ ಆಗುತ್ತಿರುವಂತಹ ಪ್ರತಿಯೊಂದು ಸಮಸ್ಯೆಗಳು ಇದರಿಂದ ಪರಿಹಾರ ಆಗುತ್ತೆ. ಇನ್ನು ಈ ಮಾಹಿತಿಯನ್ನು ಸಿಂಹರಾಶಿಯ ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಅವರು ಕೂಡ ಕಷ್ಟಗಳಿಂದ ಹೊರಬರುವಂತಾಗಲಿ, ನಿಮಗೂ ಒಳಿತಾಗುತ್ತೆ. ಸಿಂಹರಾಶಿಯವರ ಪ್ರತಿ ತಿಂಗಳ ಭವಿಷ್ಯಕ್ಕಾಗಿ ಹಾಗೂ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.